ನನ್ನ ಹೆಸರು ರಮೇಶ್ ಯುಬಿ ಅಂತ. ಮೂಲತಃ ಹಳ್ಳಿಯವನು. ಹುಲಿಯೂರು ದುರ್ಗ ಹೋಬಳಿ ಉಜ್ಜಿನಿ ಅಂತ ನಂದು ಊರ ಹೆಸರು. ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ತುಂಬಾ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ ನಾನು. ಬೆಂಗಳೂರು ಬಂದಾಗ ನನ್ನ ಹತ್ರ ಒಂದು 24 ರೂಪಾಯಿ ಚಿಲ್ಲರೆ ಕಾಸು ತಗೊಂಡು ಬಂದೆ. ಇವತ್ತು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಬದುಕೋದಿಕ್ಕೆ ಮತ್ತೆ ಜೀವನ ಸಾಗಿಸೋದಕ್ಕೆಲ್ಲ ಅಲ್ಲಿ ಸ್ಯಾಲ್ರಿ ಸಿಗುತ್ತೆ. ಪಾರಂಪರಿಕ ನಾಟಿ ವೈದ್ಯ ಪದ್ಧತಿಯನ್ನ ಏನಕ್ಕೆ ಅನುಸರಿಸಬೇಕು ಅಂತ ನನ್ಗೆ ಅನ್ಸಿದ್ದ ಅಂತ ಅಂದ್ರೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಅಡ್ಡ ಪರಿಣಾಮಗಳಿರ್ತಕ್ಕಂಥ ಔಷಧಿಯನ್ನ ಜನರಿಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಟ್ಟು ನನ್ನ ಕೈಲಾದಷ್ಟು ಸಹಾಯವನ್ನ ಅವ್ರು ಮಾಡ್ಬೇಕಂತ ನಂದೊಂದು ಮೂಲತಃ ಗುರಿ. ವಿಷವೈದ್ಯವನ್ನ ಮಾಡ್ತೀನಿ. ವಿಷವೈದ್ಯ ಅಂದ್ರೆ ಸ್ನೇಕ್ ಬೈಟ್, ಹಾವು ಕಚ್ಚಿದಿಕ್ಕೆ. ಸಾಮಾನ್ಯವಾಗಿ ಎಷ್ಟು ಜನ ಪಾರಂಪರಿಕ ವೈದ್ಯರು ಇದ್ದೀರಾ, ಇಲ್ಲ ಔಷಧಿ ಗೊತ್ತಿರೋ ಇದ್ರೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಒಂದೇ ಒಂದು ಮಾಹಿತಿನ 2 ನಿಮಿಷದಲ್ಲಿ ಕೊಡ್ತೀನಿ. ನಾಗರಾವ್ ಕಚ್ಚಿದ ಜಾಗದಿಂದ ಅರ್ಧ ಅಡಿ ಮೇಲಕ್ಕೆ ಗಟ್ಟಿಯಾಗಿ ಕಟ್ಟಬೇಕು. ಫಸ್ಟ್ ಏಡ್ ಹೆಂಗ್ ಮಾಡ್ಬೇಕಂತ, ಜೀವ ಬದುಕಿಸೋದಿಕ್ಕೆ. ನಾಗರಾವ್ ಏನ್ ಕಚ್ಚಿದ ವಿಷ ಇರ್ತಕ್ಕಂಥ ಹಾವು ಯಾವುದೇ ಕಚ್ಚಲಿ, ಅರ್ಧ ಅಡಿ ಜಾಗದಿಂದ ಗಟ್ಟಿಯಾಗಿ ಕಟ್ಟಬೇಕು ಇರ್ತಕ್ಕಂಥ ಯಾವುದೇ ದಾರ ಬಟ್ಟೆಯಿಂದ. ಅದಾದ್ಮೇಲೆ ಆ ಜಾಗವನ್ನು ಚೆನ್ನಾಗಿ ತೊಳಿಬೇಕು. ಸೋಪ್ ಇದ್ರೆ ಸೋಪ್ನಿಂದ ತೊಳಿಬೇಕು. ಹಾವು ಕಚ್ಚಿರೋರಿಗೆ ನೀರು ಕೊಡಬಾರ್ದು. ನೀರು ಕೊಟ್ರೆ ಇಮಿಡಿಯೇಟ್ ಅವ್ರು ಸಾಯ್ತಾರೆ. ಇದು ಫಸ್ಟ್ ಏಡ್ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಕಿಂಕೋಬ್ ಬಿಟ್ಟು ಬೇರೆ ಹಾವು ಕಚ್ಚಿದ್ರೆ ಒಂದು 20 ನಿಮಿಷದಿಂದ 30 ನಿಮಿಷವರೆಗೆ ಅವ್ರು ಬದುಕ್ಬೋದು. ಅವ್ರು ಸಮಾಧಾನ ಇರ್ಬೇಕು, ಯಾಕೆಂದ್ರೆ BP ಜಾಸ್ತಿ ಆಗುತ್ತೆ ಆ ಟೈಮ್ನಲ್ಲಿ. ಸೊ ದಯವಿಟ್ಟು ಈ ಫಸ್ಟ್ ಏಡ್ ಅನ್ನ ನಿಮ್ಗೆ ಯಾರಿಗಾದ್ರೂ ಹತ್ತಿರದವ್ರಿಗೆ ಹಾವು ಕಚ್ಚಿದ್ರೆ ದಯವಿಟ್ಟು ಈ ಫಸ್ಟ್ ಏಡ್ ಮಾಡಿ ಕರ್ಕೊಂಡೋಗಿ ಜೀವನ ಬದುಕಿಸ್ಬೋದು. ಇನ್ನು ಹಲವಾರು ಮಾಹಿತಿಗಳಿದ್ದಾವೆ. ಸಮಯದಲ್ಲಿ ಔಷಧಿಯನ್ನ ನೀಡ್ತೀನಿ. ಇಷ್ಟು ನನ್ನ ಮಾಹಿತಿ, ಪುಟ್ಟ ಮಾಹಿತಿ. ಥ್ಯಾಂಕ್ ಯು.